ಇದು ನೋಡಿ, ಮೊನ್ನೆ ಉಪ್ಪಿಗೆ ಹಾಕಿದ್ನಲ್ಲ ಹೆಬ್ಬಲಸು, ಹೇಗೆ ಹಾಕೋದು ಅಂತ ಹೇಳಿಕೊಟ್ಟಿದ್ದೇನಲ್ಲ. ಇವತ್ತಿಗೆ 15 ದಿವಸ ಆಯಿತು. ತುಂಬ ಹಸಿವಾಗ್ತಾ ಇದೆ, ಅದಕ್ಕೆ ಊಟಕ್ಕೊಂದು ಗೊಜ್ಜು ಮಾಡುವ ಅಂತ. ಸೊ ಇದರದ್ದು ಗೊಜ್ಜು ಹೇಗೆ ಮಾಡ್ತಾ ಇದ್ದೀನಿ ನಾನು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದನ್ನು ತಗೊಂಡು ಒಂದು ಸ್ವಲ್ಪ ನೀರು ತಗೊಳ್ಳುವ, ಯಾಕಂದರೆ ಇದರಲ್ಲಿ ಉಪ್ಪಿದೆ ಅಲ್ಲ, ಈ ಉಪ್ಪು ಇಟ್ಕೊಳ್ಳಿಕ್ಕೋಸ್ಕರ ಸ್ವಲ್ಪ ಹೊತ್ತು ನೀರಲ್ಲಿ ಇಡೋಣ ಇದನ್ನು ಅಷ್ಟೇ, ಓಕೆನಾ. ಒಂದು ಪಾತ್ರೆಯಲ್ಲಿ ನೀರು ತೊಗೊಳ್ತಾ ಇದ್ದೀನಿ. ಆಮೇಲೆ ನನಗೆ ಇವತ್ತಿಗೆ ನಾವೊಂದು 6 ಜನ ಊಟ ಮಾಡ್ತಾ ಇದ್ದೇವೆ, ಅದಕ್ಕೆ ಒಂದು 3 ಭಾಗ ಅಂದರೆ 1.5 ಹೆಬ್ಬಲಸು ನೀರಲ್ಲಿ ಹಾಕಿ ಇಡ್ತಾ ಇದ್ದೇನೆ. ಆಮೇಲೆ ಇದಕ್ಕೀಗ ಮಸಾಲೆ ಮಾಡುವ. 1 ತೆಂಗಿನಕಾಯಿ ತುರಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು 7-8 ಹಸಿಮೆಣಸಿನಕಾಯಿ, ಒಂದು 10 ಉದ್ದಮೆಣಸು, ಒಂದು 8 ಗಿಡ್ಡೆ ಮೆಣಸು. ನಿಮಗೆ ಖಾರ ಹೆಚ್ಚು ಕಡಿಮೆ ಬೇಕಾದರೆ ನೀವು ಮಾಡ್ಕೋಬೋದು. ಇದನ್ನು ಈ ಥರ ನುಣ್ಣಗೆ ಗ್ರೈಂಡ್ ಮಾಡಿ, ಆಮೇಲೆ ಇದಕ್ಕೆ ಮಸಾಲೆಗೆ ಸ್ವಲ್ಪ ಉಪ್ಪು ಬೇಕಾಗಬಹುದು, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಈ ನೀರಲ್ಲಿ ಹಾಕಿಟ್ಟದ್ದು ಈಗ ಸ್ವಲ್ಪ ಉಪ್ಪೆಲ್ಲ ಸೆಟ್ ಆಗಿದೆ ಇದರದ್ದು, ಇದಕ್ಕೆ ಹಾಕಿ ಚೆನ್ನಾಗಿ ಹಿಚ್ಕೋದು. ತುಂಬ ಏನು ಹಿಚ್ಕಿ ನೈಸ್ ಮಾಡಬೇಕು ಅಂತೇನಿಲ್ಲ, ಸುಮ್ಮನೆ ಹಾಗೆ ಹಿಚ್ಕೋದು ಈ ರುಬ್ಬಿದ ಮಸಾಲೆನಲ್ಲಿ. ಚಟ್ನಿ ಇದು ಆ್ಯಕ್ಚುಲಿ ಚಟ್ನಿ, ಓಕೆ. ಆಮೇಲೆ ಇದು ಇವಾಗ ಊಟಕ್ಕೆ ರೆಡಿ ನೋಡಿ, ಗೊಜ್ಜು ರೆಡಿ ಆಗಿದೆ. ಇದಕ್ಕೆ ನಾವು ಗೊಜ್ಜು ಅಂತೀವಿ, ಕೆಲವರು ಚಟ್ನಿ ಅಂತಾರೆ, ಹೇಗೆ ಬೇಕು ಹಾಗೆ ಹೇಳ್ಬೋದು. ಬಟ್ಲಲ್ಲಿ ಅನ್ನ ಹಾಕೋದು, ಆಮೇಲೆ ಗೊಜ್ಜನ್ನು ತಗೊಳ್ಳೋದು, ಸಾರಿ ಚಟ್ನಿನ ತಗೊಳ್ಳೋದು, ಗಂಜಿನೋ ಮೊಸರೋ ಸಾರೋ ಏನೋ ಒಂದು ತಗೊಂಡು ಚೆನ್ನಾಗಿ ಊಟ ಮಾಡೋದು. ನಾನು ಊಟ ಮಾಡ್ತೀನಿ.